ನೀವು ಗ್ರೀನ್ ಟೀನೇ ತಗೋಬೇಕು ಅನ್ನೋದಿಲ್ಲ, ಮನೇಲೂ ಕೂಡ ಮಾಡ್ಕೋಬಹುದು, ಹೆಲ್ತ್ ಬೆನಿಫಿಟ್ ಇರುತ್ತೆ. ಗ್ರೀನ್ ಟೀ ಬಗ್ಗೆ ಹೇಳ್ತಾ ಇದ್ವಿ, ಬಟ್ ಗ್ರೀನ್ ಟೀದು ಸಾಕಷ್ಟು ಬ್ರ್ಯಾಂಡ್ ಗಳು ಬಂದಿರುತ್ತೆ. ಸೊ ಅದ್ರಲ್ಲಿ ಏನಾದ್ರೂ ಹೆಲ್ತ್ ಬೆನಿಫಿಟ್ ಇರುತ್ತೆ, ಕಂಟೆಂಟ್ ಇರಬೇಕು ಆ ತರ ಏನಾದ್ರೂ ಇದೆಯಾ? ಸೊ ಗ್ರೀನ್ ಟೀ ಅಂತ ವಿಷಯ ಬಂದಾಗ ಗ್ರೀನ್ ಟೀ ಇಸ್ ನಮಗೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಗ್ರೀನ್ ಟೀ, ಗ್ರೀನ್ ಕಾಫೀಸ್, ಈ ಹರ್ಬಲ್ ಟೀಸ್ ಎಲ್ಲ ಕೂಡ ಒಂದೇ. ನೀವು ಗ್ರೀನ್ ಟೀನೇ ತಗೋಬೇಕು ಅನ್ನೋದಿಲ್ಲ. ಸೊ ನೀವು ಗ್ರೀನ್ ಟೀ ಯಾವುದು, ನಾವು ಟೀ ಬ್ಯಾಗ್ಸ್ನ ನಾವು ತುಂಬ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಟೀ ಬ್ಯಾಗ್ಸ್ಗೆ ನೀವು ಟೀ ಲೀವ್ಸ್ ಸಿಗುತ್ತೆ, ಗ್ರೀನ್ ಟೀ ಲೀವ್ಸ್ ಅಂತ ಸಿಗುತ್ತೆ. ಅದನ್ನು ಡೈರೆಕ್ಟಾಗಿ ನೀವು ಸ್ವಲ್ಪ ಬಾಯ್ಲ್ ಮಾಡಿ ನೀವು ಸ್ಟ್ರೈನ್ ಮಾಡಿ ಯೂಸ್ ಮಾಡ್ಕೋಬಹುದು. ಈ ಟೀ ಲೀವ್ಸ್ ಒಂದೇ ಅಲ್ಲ, ಇದ್ರ ಜೊತೆಗೆ ನೀವು ಶುಂಠಿ ಹಾಕಿ ಬಳಸಬಹುದು, ತುಳಸಿ ಎಲೆ, ಬೇಸಲ್ ಅಂತ ಹೇಳ್ತೀವಿ, ಬ್ರಾಹ್ಮಿ ಸಿಗುತ್ತೆ. ಇವನ್ನೆಲ್ಲನೂ ಅಳವಡಿಕೆ ಮಾಡಿ ತಗೊಂಡ್ರೆ ಇದು ತುಂಬ ಹೆಲ್ತ್ ಬೆನಿಫಿಟ್ ಇರುತ್ತೆ. ಈಗ ಗ್ರೀನ್ ಟೀ ಅಂತಾನೆ ಅಲ್ಲ, ಈಗ ನಿಮಗೆ ಸಿರಲಿ ಅಂತ ಸಿಗುತ್ತೆ, ನಿಮಗೆ ಕೊತ್ತಂಬರಿ ಸೊಪ್ಪು ಥರನೇ ಇರುತ್ತೆ ಸಿರಲಿ ಅಥವಾ ಪಾರ್ಸ್ಲಿ ಅಂತ ಏನಿರುತ್ತೆ. ಇದ್ರೂ ಕೂಡ ನೀವು ಜಸ್ಟ್ ಬಿಸಿ ನೀರಲ್ಲಿ ಹಾಕಿ ಸೇವಿಸ್ಬೋದು. ನಮಗೆ ಗ್ರೀನ್ ಟೀನೇ ಅಳವಡಿಕೆ ಮಾಡ್ಕೋಬೇಕು. ಇನ್ನು ಗ್ರೀನ್ ಟೀವೇ ನೀವು ಹೋಗಬೇಕು ಅಂತಂದರೆ ಕೆಲವೊಂದು ಬ್ರ್ಯಾಂಡ್ಸ್ ಬರುತ್ತೆ ನಿಮಗೆ, ಇದರಲ್ಲಿ ಮಸಾಲೆ ಮಿಕ್ಸ್ ಆಗಿರುತ್ತೆ, ಒಂದು ಸಿನಮನ್ ಆದರೂ ಮಿಕ್ಸ್ ಆಗಿರುತ್ತೆ, ಚಮಮೈಲ್ ಟೀ ಮಿಕ್ಸ್ ಆಗಿರುತ್ತೆ. ಇದು ಸ್ಟ್ರೆಸ್ನ ನಿಮಗೆ ಕಮ್ಮಿ ಮಾಡೋಕ್ಕೆ ಚಮಮೈಲ್ ಫ್ಲವರ್ನ ಆ್ಯಡ್ ಮಾಡಿರ್ತಾರೆ, ನೆಕ್ಸ್ಟ್ ಶುಂಠಿ ಆ್ಯಡ್ ಮಾಡಿರ್ತಾರೆ. ಈ ಥರ ಸ್ಪೈಸಸ್ ಆ್ಯಡ್ ಮಾಡಿರುವಂಥದ್ದನ್ನು ನೀವು ತೊಗೊಂಡ್ರೆ ಇದು ನಿಮ್ಮ ಸೇಮ್ ಕಷಾಯ ಥರನೇ ನಿಮಗೆ ಕೊಡುತ್ತೆ. ಮನೇಲೂ ಕೂಡ ಮಾಡ್ಕೋಬಹುದು. ಇನ್ ಕೇಸ್ ನೀವು ಹೊರಗಡೆ ತೊಗೊಳ್ತಾ ಇದ್ದೀರಂತ ಮೊದಲೇದಾಗಿ ಇದರಲ್ಲಿ ಸ್ಪೈಸಸ್ ಮಿಕ್ಸ್ ಆಗಿರೋದು ತೊಗೊಂಡ್ರೆ ಒಳ್ಳೆಯದು. ನೆಕ್ಸ್ಟು ಬೇಸಲ್, ತುಳಸಿ, ಹಾಗೆ ಬ್ರಾಹ್ಮಿ ಅಥವಾ ಡಿಫ್ರೆಂಟ್ ನಿಮಗೆ ಚಮಮೈಲ್ ಅಂತ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ನಿಮಗೆ ಆ್ಯಡ್ ಆಗಿದ್ರೆ ಈ ಥರ ಟೀಸ್ನ ನೀವು ತೊಗೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಒಬೆಸಿಟಿಗೂ ಹೆಲ್ಪ್ಫುಲ್ ಆಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸಿಗೂ ಹೆಲ್ಪ್ಫುಲ್ ಆಗುತ್ತೆ, ಹಾಗೆ ನಮ್ಮ ದೇಹನ ಮೆಟಬಾಲಿಸಮ್ ಬೂಸ್ಟ್ ಮಾಡೋದು ಕೂಡ ಹೆಲ್ಪ್ಫುಲ್ ಆಗುತ್ತೆ.